ಸೊ ಈಗ ಏನಕ್ಕೆ ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾ ಇರೋದು ಅಂದರೆ ಮ್ಯಾರೇಜ್ ಅನ್ನೋದು ಒಂದು ರೀತಿ ಬಂಧನ ಥರ ಆಗ್ತಾ ಇದೆ. ಮುಂಚೆ ಅಂದರೆ ಹೆಂಗಸರು ಹೊರಗಡೆನೇ ಬರ್ತಾ ಇರಲಿಲ್ಲ, ಓಕೆ, ಮನೆಯಲ್ಲೇ ಇರ್ತಾಯಿದ್ರು. ಸೊ ಹಾಗಾಗಿ ಅಷ್ಟೊಂದು ಎಕ್ಸ್ಪೋಜರ್ ಇರ್ತಾ ಇರಲಿಲ್ಲ. ಈಗ ಏನಂದರೆ ಪ್ರತಿಯೊಂದು ಫೀಮೇಲು ಶಿ ಈಸ್ ಗೆಟಿಂಗ್ ಎಜುಕೇಟೆಡ್. ಇದು ಎಲ್ಲನೂ ಲೈಕ್ ಓದೋದು, ಶಿಕ್ಷಣ ಅನ್ನೋದು ತುಂಬಾ ಕಂಪಲ್ಸರಿ ಆಗಿರೋದ್ರಿಂದ ಎಲ್ಲರೂ ದೇ ಆರ್ ಕಮಿಂಗ್ ಫಾರ್ವರ್ಡ್. ಸೊ ಹಾಗಾಗಿ ಏನಂದರೆ ಅವ್ರಿಗೆ ಚಾಯ್ಸಸ್ ಜಾಸ್ತಿ ಇದೆ, ನಂಬರ್ 1. ನಂಬರ್ 2 ಏನಂದರೆ ಅವ್ರಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು ಇದೆ. ಸೊ ಹಾಗಾಗಿ ಅವರ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇದೆ. ಮತ್ತು ಒಂದು ಸ್ಮಾಲ್ ಸ್ಟೋರಿ ಹೇಳಬೇಕು ಅಂದರೆ, ಒಂದು ಬೆಕ್ಕು ಮತ್ತು ಇದನ್ನು 2 ಬೆಕ್ಕಿರುತ್ತೆ ಅಂತ ಇಟ್ಕೊಳ್ಳಿ. 2 ಬೆಕ್ಕನ್ನು ಆರಾಮಾಗಿ ಬಿಟ್ಟರೆ ಅದು ಚೆನ್ನಾಗೇ ಇರುತ್ತೆ. ನೀವು 2 ಬೆಕ್ಕನ್ನು ಒಂದಕ್ಕೊಂದು ಕಟ್ಟಾಕ್ಬಿಟ್ಟು ನೀವು ಇರೋದಕ್ಕೆ ಬಿಟ್ಟರೆ ಅದಕ್ಕೆ ಹಿಂಸೆ ಆಗೋಕ್ಕೆ ಶುರು ಆಗುತ್ತೆ. ಸೊ ಮದುವೆ ಅನ್ನೋದು ಅಷ್ಟೇ, ಎಷ್ಟೊಂದು ಸಲ ಅದು ಬಂಧನ ಆಗಿಬಿಡುತ್ತೆ, ಲೈಕ್ ಬಾಂಡೇಜ್ ಆಗಿಬಿಡುತ್ತೆ. ಸೊ ಇಂಪ್ರಿಸನ್ಮೆಂಟ್ ಥರ ಆದಾಗ ಏನಾಗುತ್ತೆ, ಅವ್ರಿಗೆ ಅಲ್ಲಿರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾಯಿದೆ. ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದನೂ ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾಯಿದೆ. ಒಂದು ಕಡೆ ಫೈನಾನ್ಷಿಯಲಿ ತುಂಬ ಡಿಪೆಂಡೆಂಟ್ ಆದಾಗಲೂ ಅವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಿಬಿಡ್ತಾ ಇದೆ. ಓಕೆ, ಸೊ ಅದರಿಂದನೂ ಡೈವರ್ಸ್ ರೇಟ್ ಆಗ್ತಾಯಿದೆ.